ಪ್ರೇರಣೆ ಆಗಬೇಕು. ನೀವು ಯಾವಾಗ ಒಳಗೆ ಹೋಗ್ತಾರೆ ಎಂಟ್ರಿ ಹಾಕ್ರಿ, ಅದು ನೋಡಿ ನಿಮಗೆ ನಾನು ಕೂಡ ನನ್ನ ಸಮಾಜವನ್ನು ನಾನು ಕೂಡ ಬದಲಾವಣೆ ಆಗಬೇಕು, ಸಮಾಜ ಮುಖ್ಯವಾಹಿನಿಗೆ ಬರಬೇಕನ್ನೋ ದೃಢ ಸಂಕಲ್ಪ ಬಂದಾಗ ಮಾತ್ರ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಅವ್ರ ಪೂರ್ತಿ ಕೂಡ ನಾವು ಸ್ಥಾಪನೆ ಮಾಡಿದ್ದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವಂಥ ನಮ್ಮ ಸಮಸ್ಯೆ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಮುಂದೆ ಬರಬೇಕಾಗಿದೆ. ಎಲ್ಲ ಕೂಡ ಸರ್ಕಾರ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೀಮಿತ ಯಾವುದೇ ಸರ್ಕಾರದಲ್ಲಿ ಸೀಮಿತವಾಗಿ ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅನ್ನೋದನ್ನು ನಾವು ಬಳಸ್ಕೊಂಡು ನಾವು ಇವತ್ತು ಶಿಕ್ಷಣದಿಂದ ಮುಂದೆ ಬರಬೇಕಾಗಿದೆ. ಇದು ಹಿಂದೆ ಸಿದ್ದರಾಮಯ್ಯ ಅವರ ಅವರ ಕೊಡುಗೆ. ಆ ಪರ್ವದಲ್ಲಿ ಪ್ರಾರಂಭ ಆಯಿತು. ಶಾಲೆಗಳ ಕಟ್ಟಡ, ವಸತಿ ಶಾಲೆಗಳು ಇವತ್ತು ಸುಮಾರು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3-4 ಶಾಲೆಗಳನ್ನು ಕನಿಷ್ಠವಾಗಿ ನಾವು ನೋಡ್ತಾ ಇದ್ದೀವಿ. ಅದು 13ರಿಂದ 18ರಲ್ಲಿ ಸಿದ್ದರಾಮಯ್ಯ ಅವರು ಮಾಡುವಂಥ ಒಂದು ದೊಡ್ಡ ಕೊಡುಗೆ. ಅದು ಈ ಸರ್ಕಾರ ಕೂಡ ಮುಂದುವರಿತಾ ಇದೆ. ಇನ್ನೂ ಹೆಚ್ಚು ಅವರ ಬೇಡಿಕೆ ಇದೆ. ಇನ್ನೂ ಭಾಳಷ್ಟು ಶಾಲೆಗಳಾಗಬೇಕು. ನಮಗೆ ಭಾಳಷ್ಟು ತಾಲೂಕು ಮಟ್ಟದಲ್ಲಿ ನಮಗೆ SC ST OBCಗಳಿಗೆ ಭಾಳಷ್ಟು ಹಾಸ್ಟೆಲ್ ಕೊರತೆ ಇದೆ ಅನ್ನೋದು ಕೂಡ ಭಾಳ ನಿಜ. ಇನ್ನು ಭಾಳಷ್ಟು ಅವರ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ಹಾಸ್ಟೆಲ್ಗಳನ್ನು ನಿರ್ಮಿಸಲು ಭಾಳ ಅವಶ್ಯಕತೆ ಇರೋದು ಮಾತ್ರ ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ಮುಂದಿನ ಬಜೆಟ್ನಲ್ಲಿ ಕೂಡ ಹೆಚ್ಚು ವಸತಿ ಶಾಲೆಗಳನ್ನು ಕೊಡಲಿಕ್ಕೆ ಅದು ರಾಣಿಮುನಿರಬಹುದು ಇತರ ಎಲ್ಲ ತಾಲೂಕುಗಳಲ್ಲಿ ಕೂಡ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ ಎಂದು ಮಾತನ್ನು ಹೇಳುತ್ತಾ, ನೀವು ಎಲ್ಲ ರಂಗದಲ್ಲಿ ಮುಂದೆ ಬರಕ್ಕೆ ಶಿಕ್ಷಣ